ಈ ಒಂದು ಸಮಾವೇಶದಲ್ಲಿ ಸ್ವಾಗತ ಮಾಡಿದ್ದೀವಿ. ಈ ಒಂದು ಅದ್ದೂರಿ ಸ್ವಾಗತ. ಅವರ ಒಂದು ಕನಸು ಬಹಳ ದೊಡ್ಡದಾಗಿತ್ತು. ಟಿವಿಯಲ್ಲಿ ನೋಡ್ತಾ ಇದ್ರು, ಈಗ ನಮ್ಮ ಮುಂದೆ ಇರುವಂತಹ ನಮ್ಮ ಹರೀಶ್ ತರ ಸೈನಿಕರು ನೋಡ್ತಾ ಇದ್ರು, ನಮ್ಮ ಶಶಿಕಾಂತದ ಸೈನಿಕರು ನೋಡಿ ಅವತ್ತು ನಾನು ಹೋಗ್ಬೇಕು, ಯೂನಿಫಾರ್ಮ್ ಹಾಕೋಬೇಕು ಅಂತೇಳಿ ಬಹಳ ಕನಸು ಕಾಣ್ತಾ ಇದ್ರು. ಆ ಕನಸು ನನಸಾಗಿದೆ. ಇದನ್ನ ಎಲ್ಲರೂ ಕೂಡ ಯೂನಿಫಾರ್ಮ್ ಹಾಕೊಂಡು ಬಹಳ ಸಂತೋಷ ಕೊಡ್ತಾ ಇದೆ. ಅವ್ರ ಡ್ರೀಮ್ ಫುಲ್ಫಿಲ್ ಆಗಿದೆ. ಸದಾ ಸುಖವಾಗಿಟ್ಟಿರ್ಲಿ, ನೆಮ್ಮದಿಟ್ಟಿರ್ಲಿ, ಅವ್ರು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ದೇಶದಲ್ಲಿ ಒಂದು ಉನ್ನತ ಕೀರ್ತಿನ ತರಲಿ ಅಂತ ನಾನು ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ. ನಾನು ಇಲ್ಲಿಗೆ ಒಂದು ವರ್ಷದ ಹಿಂದೆ ನಮ್ದು ದಾವಣಗೆರೆ ಹತ್ರ ಹೊನ್ನಾಳಿ ಹತ್ರ ಒಂದು ಬಸವನಹಳ್ಳಿ ಅಂತ ಯೂಟ್ಯೂಬ್ ಗ್ರಾಮ, ಅಲ್ಲಿಂದ ಇಲ್ಲಿಗೆ ಯೂಟ್ಯೂಬರ್ ನೋಡ್ಬಿಟ್ಟು ಕೋಚಿಂಗ್ ತಗೊಳಕ್ ಬಂದಿದ್ದು. ಅಗ್ನಿಯರ್ ಕಾಲೇಜ್ ಇಲ್ಲಿಂದ ಹೋದ್ವಿ. ಅಲ್ಲಿ ಟ್ರೈನಿಂಗ್ ಅಲ್ಲಿ ನಮಗೆ ಯಾವುದೇ ತರ ಹೇಳೇ ಇದ್ದಿಲ್ಲ, ಏನ್ ಮಾಡ್ಬೇಕು ಏನು ಮತ್ತೆ ಹಿಂದಿನೇ ಗೊತ್ತಿದ್ದಿಲ್ಲ. ಇವಾಗ 19ನೇ ತಾರೀಕು ಅಲ್ಲಿಗೆ ಪೋಸ್ಟಿಂಗ್ ಹೋಗ್ತಿದ್ವಿ. ನಾನು ಇಲ್ಲಿ 2 years ಬ್ಯಾಕ್ ಬಂದಿದ್ದೆ, ಆನ್ಲೈನ್ ಮುಖಾಂತರ ನೋಡಿ ಇಲ್ಲಿ ಜಾಯ್ನ್ ಆಗಿದ್ದೆ. ಇಂಡಿಯಾಗೆ ಜಾಯ್ನ್ ಆಗಿದ್ದು ನಾನು. ಕಾರಣಾಂತರಗಳಿಂದ ಅದು ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲಿಲ್ಲ, ಏಜ್ ಸ್ವಲ್ಪ ಎಕ್ಸೀಡ್ ಆಗಿ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಇಲ್ಲಿ ಒಂದು ಏನ್ ವಿಶೇಷತೆ ಅಂದ್ರೆ, ನೀವೀಗ ಒಂದು ಸ್ಕೋಪ್ ಇಟ್ಕೊಂಡ್ಬಂದ್ರೆ, ಈಗ ಇಂಡಿಯಾ ಮಾಡ್ಬೇಕು ಅಂದ್ರೆ ಬರೀ ಇಂಡಿಯಾಗೆ ಟ್ರೈ ಮಾಡ್ಸಲ್ಲ, ಹಲವಾರು ಅಗ್ನಿವೀರ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಆ ತರ ಸುಮಾರು ಒಂದೇ ಎಕ್ಸಾಮ್ ಕಾನ್ಸಂಟ್ರೇಟ್ ಮಾಡಲ್ಲ, ಹಲವಾರು ಎಕ್ಸಾಮ್ಗಳು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಿಮ್ ಟೈಮ್ ಸೇವ್ ಆಗುತ್ತೆ. ಈಗ ಒಂದಾಗ್ಲಿಲ್ಲ ಅಂದ್ರೆ ಇನ್ನೊಂದಾಗಿ ಆಗುತ್ತೆ. ನಂತರ ನಾನು ಆಕ್ಚುಲಿ ಬಂದಿದ್ದು ಇಂಡಿಯಾಗೆ ಕ್ರ್ಯಾಕ್ ಮಾಡೋಣ ಅಂತ, ಬಟ್ ಇಲ್ಲಿ ಅಗ್ನಿವೀರ್ಗಾಗಿ ಜಾಯ್ನ್ ಆದೆ. ನೆಕ್ಸ್ಟ್ ಟ್ರೈನಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ, ಎಲ್ಲ ಕನ್ನಡಿಗರು ಒಂದೇ ಗ್ರೂಪ್ ಬಿಡ್ಬೇಕು, ಒಂದೇ ರೂಮ್ ಬಿಡ್ಬೇಕಂತ. ಆ ಪ್ಲಾನ್ ವರ್ಕ್ ಆಗಿ ನಾನು, ಚೇತನ್ ಮತ್ತೆ ಇನ್ನಿಬ್ರು ಕನ್ನಡಿಗರು ಬಂದಿದ್ವಿ. ಪೂರ ಟ್ರೈನಿಂಗ್ ನಾವು ಬರೀ ಸ್ಪೋರ್ಟ್ಸ್ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೇ ಕಳ್ಬಿಟ್ವಿ. ನೆಕ್ಸ್ಟ್ ಲಾಸ್ಟ್ ಡ್ರಿಲ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ಟ್ರೈನಿಂಗ್ ಚೆನ್ನಾಗಿತ್ತು. ಮರಾಠ ನನ್ನ ಹೆಸರು ಚೇತನ್ ಅಂತ. ನಾನು ಇಲ್ಲೇ ಸಾಕೋರಂಡಿ ಗ್ರಾಮದ ಸಾಕೋರಂಡಿ ಇವರು ಒಂದು
ನನಗೆ 1 year ಬ್ಯಾಕ್ ಬಂದಿದೆ ಇಲ್ಲಿಗೆ ಅಕಾಡೆಮಿ. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸೈನಿಕ್ ಅಕಾಡೆಮಿ ಸೇರಿಕೊಂಡೆ. ಫಸ್ಟು ನನಗೆ ಮಾರ್ಕೋಸ್ ಆಗ್ಬೇಕಂತ ಇಷ್ಟ ಇತ್ತು. ಆಮೇಲೆ ಸರ್ಗೆ ನೇವಿಗೆ ಜಾಯ್ನ್ ಆಗ್ಬೇಕಂತ ಬಂದೆ. ಆಮೇಲೆ ನೇವಿ ಅಪ್ಲಿಕೇಶನ್ ಸೈನ್ಸ್ ಮಾಡಿದ ಅಂದ್ಬಿಟ್ಟು ಸರ್ ಆರ್ಮಿ ಕಳಿಸಿದ್ರು ಇದೇ ಮಾಡು ಅಂತ. ಆಮೇಲೆ ಅಗ್ನಿವೀರ್ ಸೆಲೆಕ್ಷನ್ ಆಯಿತು. ನಾನು ಬೆಂಗಳೂರು, ಅದೇ ತುಮಕೂರು ಡಿಸ್ಟಿಕ್ಕು, ಇರೋದು ಬೆಂಗಳೂರು. 2 ವರ್ಷದಿಂದ ನಾನು ಮೈಸೂರಲ್ಲಿ ಇದ್ದಾಗ ಮೈಸೂರಲ್ಲಿ ರಿಪೇರ್ ಆಗೋದು ನಂದು ರನ್ನಿಂಗ್ ಪೆಲೆ ಇತ್ತು. ಅಲ್ಲಿಂದ ನಾನು ಇಲ್ಲಿ ನನ್ನ ಫ್ರೆಂಡ್ ಇಲ್ಲಿ ಶಶಾಂಕ್ ಅಂತ ಒಬ್ಬ ಹೋಗಿದ್ದ, ಇಲ್ಲಿಗೆ ಬಂದು ಅಕಾಡೆಮಿಗೆ ಬಂದು ಅವನು ಕೇಳ್ಕೊಂಡು ನಾನು ಇಲ್ಲಿಗೆ ಅಕಾಡೆಮಿಗೆ ಬಂದೆ. ಇಲ್ಲಿ ಸರ್ವ ಚೆನ್ನಾಗಿ ನಮಗೆ ಎಲ್ಲ ರನ್ನಿಂಗು ಮತ್ತು ಓದೋದು ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಇಲ್ಲಿಂದ ಸೆಲೆಕ್ಟ್ ಆಗಿ ಹೋಗಿ ನಾನು ಲಾಸ್ಟ್ ಇಯರ್ ಇಲ್ಲಿ ಟ್ರೈನಿಂಗ್ ಅಂತ ಬಂದಿದ್ದು. ಬಟ್ ಬೇರೆ ಎಕ್ಸಾಮ್ಗೆ ಅಪ್ಲೈ ಮಾಡಿದೆ. ಬಂದು ಒಂದೇ ಎಕ್ಸಾಮ್ ಅಂತ ಯಾರು ಟ್ರೈ ಮಾಡಿಲ್ಲ, ಬೇರೆ ಎಕ್ಸಾಮ್ ಅಂತ ಟ್ರೈ ಮಾಡಿ ಎಲ್ಲವೂ ಫೇಲ್ ಆಗಿ ಲಾಸ್ಟಲ್ಲಿ ಅಗ್ನಿವೀರ್ ಒಂದು ಪಾಸ್ ಆಯ್ತು ಅಷ್ಟೇ. ನಂದು ಮದ್ರಾಸ್ ರೆಜಿಮೆಂಟ್ ಬೆಂಗಳೂರಲ್ಲಿ ಟ್ರೈನಿಂಗ್ ಆಯಿತು. ಈಗ 6 months ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದಿರೋ ಖುಷಿ ಇದೆ. ಇಲ್ಲಿ ನೀವೇನು ಟ್ರೈನಿಂಗ್ ಟೈಮ್ಸ್ ಇದೆ ಅದು ಬೆಸ್ಟ್ ಟೈಮ್. ಯಾಕಂದ್ರೆ ಅದು ಬೆಸ್ಟ್ ಏನಕ್ಕೆ ಹೇಳ್ತಿದ್ದೀವಿ ಅಂತಂದರೆ ಆ ಟ್ರೈನಿಂಗಲ್ಲಿ ನಿಮಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗಲ್ಲ. ನಾನು ಫಸ್ಟ್ ವರ್ಷ ಇಲ್ಲಿ ಬಂದಿದ್ದೆ. ಫಸ್ಟ್ ಅಟೆಂಪ್ಟ್ ಇದು ನಂದು. ಫಸ್ಟ್ ಅಟೆಂಪ್ಟಲ್ಲೇ ಸೆಲೆಕ್ಟ್ ಆದೆ. ಅದಕ್ಕೆ ಕಾರಣ ನಮ್ಮ ಸರ್ ಫಸ್ಟ್ ಟ್ಯಾಂಕ್ ಹೇಳ್ತೀನಿ ನನಗೆ. ಅಲ್ಲಿಂದ ಮತ್ತೆ ಯೂನಿಟ್ ಹೋಗ್ತೀರಾ. ಯೂನಿಟ್ ಬಂದು ನಾನು ಜಮ್ಮಲ್ಲಿ ಬಂದಿದ್ದೆ, ಅಕ್ನಾಳಲ್ಲಿ EME ಬಿಟ್ಟಾದೆ. ಟ್ರೈನಿಂಗ್ ಇನ್ನೂ ಕೆಲವೊಬ್ರು ಟ್ರೈನಿಂಗ್ ಇದ್ದಾರೆ, ಕೆಲವರು ಟ್ರೈನಿಂಗ್ ಮುಗಿಸಿ ಮತ್ತೆ ವಾಪಸ್ ಕೂಡ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಟ್ಟಿಗೆ ಸಿಗಲ್ಲ. ಸಿಕ್ಕಷ್ಟು ಮಕ್ಕಳಿಗೆ ಬಂದು ಮಾತ್ರ ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಇದೇ ತರ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ರೆ ಎಲ್ಲರೂ ಈ ತರ ಇರ್ತದೆ. ಕೆಲವರು ಸಿಗ್ನಲ್ ಹೋಗಿದ್ದಾರೆ, EME ಹೋಗಿದ್ದಾರೆ, ಆರ್ಟ್ ನಡೆದಿದ್ದಾರೆ. ಹಲವಾರು ರೆಜಿಮೆಂಟ್ ಅಲ್ಲಿ ಮಕ್ಕಳು ಸೆಲೆಕ್ಷನ್ ಆಗಿ. ಜೈ ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಬಂದು ಮಡಿಕೇರಿ ಸೋಮವಾರಪೇಟೆ. ಸರ್ ಗೈಡೆನ್ಸ್ ಇಂದ ಇವತ್ತು ನಾನು ಈ ಪೊಸಿಷನ್ ಅಲ್ಲಿ ಇದ್ದೀನಿ. ಸರ್ ಗೊತ್ತಿರ್ಬೋದು ಶರಣ್ ಅಂತ ಇದ್ದಾರೆ CRPF. ಅವ್ರು ನಂಗೆ ರೆಫರ್ ಮಾಡಿದ್ರು. ಲೈಕ್ ನಾ NDA ಕ್ರ್ಯಾಕ್ ಮಾಡ್ಬೇಕಂತಿದ್ದೆ, ಬಟ್ ಸಿಕ್ಕಿದ್ದು ಒಂದೇ ಅಟೆಂಪ್ಟ್. ನೀವು ಹೋಗು ಸರ್ ಹತ್ರ ಮಾತಾಡು, NDA ಕೋಚಿಂಗ್ ಚೆನ್ನಾಗಿದೆ ಅಂತ. ಇಲ್ಲ, ಸೋಲ್ನ ಸ್ವೀಕಾರ ಮಾಡಿ ಆ ಸೋಲ್ ಪಾಠ ಕಲಿತ ಎಲ್ಲಿ ಮಿಸ್ಟೇಕ್ಸ್ ಗಳಾಗ್ತಿರೋದು ತಿಳ್ಕೊಂಡು ಕೊನೆ ಹಂತದಲ್ಲಿ ಅವರು ಪಾಸ್ ಆಗಿರೋದು. ಸೆಲೆಕ್ಷನ್ ಹೋಗ್ತಿರೋದು ಎಷ್ಟು ಅವ್ರಿಗೆ ಖುಷಿ ಪಡ್ತದೆ ಅಂತಂದ್ರೆ ಅವರು ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾಗ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಮತ್ತೆ ತೆರವಾಗ್ತವೆ ಅಂತ ಹೇಳಿ ಇಷ್ಟಪಡ್ತೇನೆ. ಕುಮಾರ್ ಅಂತ. ಐ ಆಮ್ ಫ್ರಮ್ ಕೋಲಾರ ಡಿಸ್ಟಿಕ್, ಮುಳಬಾಗ ತಾಲೂಕು ಅಂತ ಹೇಳಿ. ಅಲ್ಲೊಂದು ಮುಳಬಾಗನ ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳಿ ನಮ್ಮದು. ಫಸ್ಟ್ ಆಫ್ ಆಲ್ ನನಗೆ ಯಾವ ಮಾತು ಮಾತಾಡ್ಬೇಕಂದ್ರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀಧರ್ ಸರ್ಗೆ ಮತ್ತು ಇಲ್ಲಿರುವಂಥ ಫ್ಯಾಕಲ್ಟೀಸ್ ಎಲ್ರಿಗೂ ಸೇರಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಫಾರ್ ಮೈ ಸಕ್ಸಸ್ ಅಂತ ಹೇಳ್ಬೋದು. MR, SSR ನನ್ನ ಮೆಡಿಕಲ್ ಅಸಿಸ್ಟೆಂಟ್ 3 ಎಕ್ಸಾಮು ಬರ್ತಿದ್ದೀನಿ. ಆ 3ರಲ್ಲಿ ಪಕ್ಕ 2 ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆ ಇದೆ. ಯಾಕಂದರೆ ಲಾಸ್ಟ್ ನಾನು ಫಸ್ಟ್ ಡಿಫೆನ್ಸ್ ಅಲ್ಲಿ ಫಸ್ಟ್ ಎಕ್ಸಾಮ್ ಬರ್ತಿದ್ದೆ ನಾನು ನೇವಿ SSR. ಸೋಲ್ಜರ್ಸ್ ಚಪ್ಪಾಳಲ್ಲಿ ಒಂದು ದಮ್ಮಿದೆ. ನಾವು ರಾಜಕೀಯ ಪಕ್ಷಗಳ ಚಪ್ಪಾಳೆಗಳು ಕೇಳ್ತಿರ್ತೀವಿ, ಬೇಕೋ ಬೇಡೋ ಅಂತ. ನಾನು ಗಮನಿಸ್ತಾ ಇದ್ದೀರಲ್ಲ, ನಿಮ್ಮ ಚಪ್ಪಾಳಲ್ಲಿ ನಿಜಕ್ಕೂ ದೇಶಭಕ್ತಿಯ ದಮ್ಮಿದೆ. ಮೈಸೂರಿನ ಶ್ಯಾಮ್ ಅಕಾಡೆಮಿಯಿಂದ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಲಿಕ್ಕೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ ಇದ್ದಾಗ ನೀನೇನಾಗ್ತೀಯ ಅಂತ ಟೀಚರ್ ಕೇಳಿದಾಗ ಸೋಲ್ಜರ್ ಆಗ್ತೀನಿ ಅಂತೇಳಿ ಅನಿವಾರ್ಯ ನಾನು ಆಗಕ್ಕಾಗಿಲ್ಲ. ನನ್ನ ಕುಟುಂಬದಲ್ಲಿ ಹಲವಾರು ಜನ ಯೂನಿಫಾರ್ಮ್ ಹಾಕಿದ್ದಾರೆ, ಅದು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಕಾಲೋನಿನಲ್ಲಿ ಹಲವಾರು ಜನ ಭಾರತ ಮಾತೆಯ ಸೇವೆಯನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ನಾವಾದರೂ ಕೂಡ 2 ಘೋಷಣೆಯನ್ನು ಹಾಕ್ತೀವಿ, ಒಂದು ಜೈ ಜವಾನ್, ಒಂದು ಜೈ ಕಿಸಾನ್ ಅಂತೇಳಿ. ಕಾಯ್ತಾ ಇರ್ತಕ್ಕಂಥ ಈ ದೇಶದ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಸೈನಿಕರಿಗೆ, ಹಾಗೆ ನಮಗೆ ಹಗಲಿರುಳು ಶ್ರಮಿಸಿ ಅನ್ನವನ್ನು ಕೊಡ್ತಕ್ಕಂಥ ರೈತರಿಗೆ, ಮತ್ತೆ ಈ ಅಕಾಡೆಮಿಗೆ ಬಂದು ನಿಮಗೆಲ್ಲರಿಗೂ ಕೂಡ ಶುಭ ಹಾರೈಸ್ತಕ್ಕಂಥ ಸೌಭಾಗ್ಯ ನಮ್ದು ಆಗಲಿ, ನಿಮ್ಗೆಲ್ಲರಿಗೂ ಶುಭ ಆಗಲಿ. ಅಕಾಡೆಮಿಯಿಂದ ಟ್ರೈನಿಂಗ್ ಅನ್ನು ಪಡೆದು ಇದು ಅಗ್ನಿವೀರ್ ಇದಕ್ಕೆ ಆಯ್ಕೆಯಾದಂಥ ಎಲ್ಲ ಯೋಧರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಭಾರತ ಮಾತೆಯ ಮುಂದಿನ ವೀರ ಯೋಧರು ಆಗುವಂಥವರೇ ನಮ್ಮ ಮುಂದೆ ಇದ್ದಾರೆ, ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ.
ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. बोलो भारत माता की हम सोल्जर्स के मैसूर की जय हिंद जय हिंद. Sainik School and Rashtriya Military School and JNV and Morarji. We have become future military officers. ನಮ್ಮ ಅಕಾಡೆಮಿಗೆ ಬರುವಂತ ಅಭ್ಯರ್ಥಿಗಳು ಭವಿಷ್ಯದ ಸೈನಿಕರಾಗುವ ಕನಸನ್ನ ಹೊತ್ತು ನಾನು ಸಾಧಕನಾಗಬೇಕು, ದೇಶ ಸೇವೆ, ತಾಯಿ ಭಾರತಾಂಬೆಯ ಸೇವೆ ಮಾಡಬೇಕು, ನಾನು ಒಬ್ಬ ಸೈನಿಕನಾಗಿ ಸರ್ಕಾರಿ ಉದ್ಯೋಗಿಯಾಗಿ ನನ್ನ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಿರುವುದರ ಜೊತೆಗೆ ಗೌರವವನ್ನು ಕೂಡ ದೊರಕಿಸಿಕೊಡಬೇಕೆಂಬ ಮನೋಭಾವದೊಂದಿಗೆ ನಮ್ಮ ಸಂಸ್ಥೆಗೆ ಬರುತ್ತಾರೆ. I am Sridhara CM, ex-Black Hat Commando and founder of Sainik Academy Mysuru. I have served 18 years in the Indian Army. ನನಗೆ ಭಾರತೀಯ ಸೇನೆ ಅಪಾರವಾದ ಅನುಭವವನ್ನು ಕೊಟ್ಟಿದೆ. ಈ ಅನುಭವದೊಂದಿಗೆ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೈನಿಕ್ ಅಕಾಡೆಮಿ ಮೈಸೂರು ಎಂಬ ರೆಸಿಡೆನ್ಷಿಯಲ್ ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಇಲ್ಲಿವರೆಗೆ 361 ಆಕಾಂಕ್ಷಿಗಳು ಭಾರತಾಂಬೆ ಸೇವೆ ಸಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಥ ಒಂದು ಸಂಸ್ಥೆ ಇಷ್ಟಕ್ಕೆ ನಿಲ್ಲಬಾರದೆಂಬ ಈಗ ಸುಮಾರು 10 ಎಕರೆಯ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪಿಸುತ್ತಿದ್ದೇವೆ. I want to become an NDA officer. I want to become an Indian Navy officer. I want to become an Marcos. I want to become a paracommando. I want to become an Agniveer soldier. I want to become a NST Black Cat commando. My vision for SAM is to create a transformational learning environment that not only focuses on academic excellence but also developing strong character and military discipline in our candidates. We aim to build future leaders who are well prepared to excel in the most competitive exams and make their mark in the world while maintaining physical and mental strength. I had completed my NCC training, but I wasn't able to crack the CDS exam on my own. I was missing the right guidance. That's when I got to know about the SAM Academy. At SAM, I got personalized coaching and the faculty here are extremely dedicated to helping each student to excel. Thanks to SAM Academy, I feel prepared not just for the CDS exam but for life itself. At SAM, our mission is to provide holistic education that blends academic excellence with military discipline. We aim to shape responsible citizens who not only excel in their careers but also uphold the value of our rich cultures. We believe in respecting our elders, seniors and parents, and we instill in our candidates the responsibility to preserve and honor these values. Our commitment is to guide every candidate in not only achieving their academic goals but also in becoming respectful and responsible individual for our nation's futures. We offer hostel facilities with personal lockers for every student. Our aim is to provide home-like comfort with healthy, nutritious food, hot water and a clean environment. Our campus features has amazing sports facilities including football, volleyball and we have a 400-meter track, basketball court and we also conduct a military obstacle course. Along with this, we offer yoga, meditation and martial arts to help our students grow in strength, balance and flexibility. Outdoor activities like
trekking and educational trips. We also provide transportation and have a medical room for any emergencies, ensuring complete care and safety for your child. If you want your child to experience the perfect blend of education and military discipline and make the school and college life unforgettable, Sam Academy is the best place. Watching, we look forward to welcoming you to our Sam Academy. Jai Hind.